ಹರ್ಷವರ್ಧನ್ಗೆ ಆ ದಿನ ತನ್ನ ಮುಂದೆ ಸೀತಾ ಹಾಗೂ ಕೌಸಲ್ಯಳ ಆತ್ಮ ಕಂಡಿದ್ದು ಅಪೇಕ್ಷ ದೇಹದಲ್ಲಿ ಎಂದು ತಿಳಿಯಿತು. ಮದುವೆ ಆಗುವವರೆಗೂ ಆ ವಿಷಯ ಪ್ರಸ್ತಾಪ ಬೇಡ ಎಂದು ಸುಮ್ಮನಾದನು ಹರ್ಷವರ್ಧನ್. ಅಪೇಕ್ಷ ಹಾಗೂ ಅಗಸ್ತ್ಯನ ಮದುವೆ ಮಾಡಲು ಎರಡು ಕುಟುಂಬದವರು ನಿಶ್ಚಯಿಸಿದರು. ಮದುವೆ ದಿನ ನಿಶ್ಚಯ ಮಾಡಲು ಅಗಸ್ತ್ಯನ ಜೊತೆಗೆ ಚಿಕ್ಕಮಗಳೂರಿಗೆ ಅಪೇಕ್ಷ ನಿವಾಸಕ್ಕೆ ತೆರಳಿದರು ಹರ್ಷವರ್ಧನ್. ಅಪೇಕ್ಷ ಮನೆಯಲ್ಲಿ ಇವರ ಆಗಮನಕ್ಕೆ ಸಕಲ ಸಿದ್ಧತೆಗಳೂ ನಡೆದಿತ್ತು. ಮನೆಯ ಮುಂದೆ ಕಾರ್ ಬಂದು ನಿಂತಿತು. ಅಗಸ್ತ್ಯ ಬಂದ ಅನ್ಸುತ್ತೆ ಎಂದು ಸಂತೋಷದಿಂದ ಕಿಟಕಿಯಲ್ಲಿ ಇಣುಕಿದಳು ಅಪೇಕ್ಷ. ಅಗಸ್ತ್ಯ ಕಾರ್ನಿಂದ ಕೆಳಗೆ ಇಳಿದನು. ಅವನನ್ನು ನೋಡಿ ಅಪೇಕ್ಷಾಳಿಗೆ ಖುಷಿಯಾಯಿತು. ಅಗಸ್ತ್ಯ ಹಾಗೂ ಹರ್ಷವರ್ಧನ್ ಇಬ್ಬರೂ ಮನೆ ಒಳಗೆ ಹೋದರು. ಅವರನ್ನು ಸ್ವಾಗತಿಸಿದರು ವಿನೋದ. ಸರ್, ಇವಾಗ ಬಂದ್ರಾ? ಅಗಸ್ತ್ಯ, ಈಗ ಬಂದ್ಯಪ್ಪ ಎಂದು ಕೇಳಿದರು ವಿನೋದ. ಇಬ್ಬರೂ ಹೌದು ಎಂದು ಮನೆಯ ಒಳಗೆ ಹೋದರು. ಕೂತ್ಕೊಳ್ಳಿ ಎಂದರು ವಿನೋದ. ಇಬ್ಬರೂ ಕುಳಿತರು. ಅಗಸ್ತ್ಯ ಮನೆ ಸುತ್ತಮುತ್ತ ಅಪೇಕ್ಷಳಿಗಾಗಿ ನೋಡುತ್ತಿದ್ದನು. ಹರ್ಷವರ್ಧನ್ ಅದನ್ನು ಗಮನಿಸಿದರು. ಏನಪ್ಪ ಅಗಸ್ತ್ಯ, ಅಪೇಕ್ಷನ ಹುಡುಕ್ತಾ ಇದೆಯಾ ಎಂದು ಕೇಳಿದರು ಹರ್ಷವರ್ಧನ್. ಇಲ್ಲ ಅಪ್ಪ, ಮನೆ ನೋಡ್ತಾ ಇದ್ದೆ ಎಂದನು ಅಗಸ್ತ್ಯ. ಹಾಂ, ನನಗೂ ಗೊತ್ತು, ನಾನು ನಿನ್ನ ವಯಸ್ಸನ್ನು ದಾಟಿ ಬಂದಿರೋದು ಎಂದನು ಹರ್ಷವರ್ಧನ್ ನಗುತ್ತಾ. ಅಗಸ್ತ್ಯ ಅಂಜಿಕೆಯಿಂದ ನಾಚಿ ಸುಮ್ಮನಾದನು. ವಿನೋದ ಅಪೇಕ್ಷಳನ್ನು ಕರೆತಂದರು. ಕೇಸರಿ ಬಣ್ಣದ ಸೀರೆ, ಅವಳ ಕಣ್ಣಂಚಿನಲ್ಲಿ ಹಾರಾಡುವ ಕೂದಲು, ಅದನ್ನು ಅವಳು ಸರಿಪಡಿಸಿಕೊಳ್ಳುವ ರೀತಿ, ಅವಳ ನಾಚಿಕೆ, ತುಟಿಗೆ ಕೆಂಪು ಬಣ್ಣದ ಲಿಪ್ಟಿಕ್, ಕಣ್ಣಿಗೆ ಕಾಡಿಗೆ. ಅಬ್ಬಾ, ಸೌಂದರ್ಯದ ಗಣಿ ನಮ್ಮ ಅಪೇಕ್ಷ. ಅವಳನ್ನು ನೋಡಿದ ಅಗಸ್ತ್ಯ ಕಳೆದು ಹೋದನು. ಅಪೇಕ್ಷ ಒಂದು ತಟ್ಟೆಯಲ್ಲಿ ಕಾಫಿ ತಂದು ಅಗಸ್ತ್ಯನ ಮುಂದೆ ನಿಂತು ಕೈ ಮುಂದೆ ಮಾಡಿದಳು. ಅಗಸ್ತ್ಯ ಅಪೇಕ್ಷಳ ಸೌಂದರ್ಯಕ್ಕೆ ಮಾರು ಹೋಗಿ ಕನಸಿನಲ್ಲಿ ಮುಳುಗಿದ. ಅದನ್ನು ನೋಡಿ ಅಪೇಕ್ಷ, ಕನಸು ಕಾಣ್ತಾ ಇರ್ತೀಯೋ ಇಲ್ಲ ಕಾಫಿ ಕುಡಿತೀಯೋ ಎಂದು ಮೆತ್ತಗೆ ಹೇಳಿದಳು. ಅಗಸ್ತ್ಯ ತಡವರಿಸುತ್ತಾ ಕಾಫಿ ತೆಗೆದುಕೊಂಡನು. ಅಪೇಕ್ಷ ಹರ್ಷವರ್ಧನಿಗೂ ಕಾಫಿ ಕೊಟ್ಟು ತನ್ನ ತಾಯಿಯ ಬಳಿ ನಿಂತಳು. ಕೈಯಲ್ಲಿ ಕಾಫಿ ಗ್ಲಾಸ್ ಹಿಡಿದು ಹಾಗೇ ಕುಳಿತಿದ್ದನು ಅಗಸ್ತ್ಯ. ಕಾಫಿ ತಣ್ಣಗಾಗುತ್ತೆ, ಇವಾಗಲೇ ಕುಡಿತೀಯೋ ಇಲ್ವೋ ಎಂದರು ಹರ್ಷವರ್ಧನ್. ಕುಡಿತೀನಿ ಅಪ್ಪ, ಕುಡಿತೀನಿ ಎಂದು ಬಿಸಿ ಕಾಫಿಯನ್ನು ಒಂದೇ ಗುಡುಗಿನಲ್ಲಿ ಕುಡಿದನು ಅಗಸ್ತ್ಯ. ನಿಧಾನ ಕಣೋ, ಹೊಟ್ಟೆ ಸುಟ್ಟೋದಾದು ಎಂದನು ಹರ್ಷವರ್ಧನ್. ಹರ್ಷವರ್ಧನ್ ಮಾತಿಗೆ ಎಲ್ಲರೂ ನಕ್ಕರು. ಅಗಸ್ತ್ಯ ಮುಜುಗರದಿಂದ ಕುಳಿತನು. ಮತ್ತೆ ಮದುವೆ ಯಾವಾಗ ಇಟ್ಕೊಳ್ಳೋಣ ವಿನೋದ ಕೇಳಿದರು ಹರ್ಷವರ್ಧನ್. ಮುಂದಿನ ತಿಂಗಳು 20ನೇ ತಾರೀಕು ಒಳ್ಳೆಯ ದಿನ ಅಂತ ಪುರೋಹಿತರು ಹೇಳಿದ್ರು. ನೀವು ಒಪ್ಪಿದ್ರೆ ಅವತ್ತೇ ಮದುವೆ ಮಾಡಿಬಿಡೋಣ, ಇಲ್ಲ ಅಂದರೆ ನೀವು ಬೇರೆ ದಿನ ನಿಗದಿ ಮಾಡಿದ್ರೂ ಏನಿಲ್ಲ ಸರ್ ಎಂದಳು ವಿನೋದ. ಪರವಾಗಿಲ್ಲ ವಿನೋದ, ನಾನು ಬೇರೆ ಏನು ಕೇಳಿ, 20ನೇ ತಾರೀಕೇ ಮದುವೆ ಇಟ್ಕೊಳ್ಳೋಣ, ಹೇಗೂ ಬಂದಿದ್ದೀವಲ್ಲ, ನಿಶ್ಚಿತಾರ್ಥ ಮುಗಿದು ಹೋಗಲಿ ಎಂದನು ಹರ್ಷವರ್ಧನ್. ಸರಿ ಸರ್, ನೀವು ಹೇಳಿದ ಹಾಗೆಯೇ ಆಗಲಿ ಎಂದಳು ವಿನೋದ. ಹರ್ಷವರ್ಧನ್ ತಾನು ಅಪೇಕ್ಷಳಿಗಾಗಿ ತಂದಿದ್ದ ಸೀರೆ, ಹೂ, ಒಡವೆಗಳನ್ನು ನೀಡಿದನು. ವಿನೋದ ಸಹ ಅಗಸ್ತ್ಯನಿಗೆ ಬಟ್ಟೆ ನೀಡಿದಳು. ಅಗಸ್ತ್ಯ ಹಾಗೂ ಅಪೇಕ್ಷ ಇಬ್ಬರೂ ಪರಸ್ಪರ ಉಂಗುರ ಬದಲಾಯಿಸಿಕೊಂಡು ಸಂತೋಷಪಟ್ಟರು. ಅಗಸ್ತ್ಯ, ನೀನು ಅಪೇಕ್ಷ ಏನಾದರೂ ಮಾತಾಡಬೇಕು ಅಂದರೆ ಹೋಗಿ ಮಾತಾಡ್ಕೊಳ್ಳಿ ಎಂದನು ಹರ್ಷವರ್ಧನ್. ಈ ಮಾತಿಗಾಗಿಯೇ ಕಾಯುತ್ತಿದ್ದ ಅಗಸ್ತ್ಯ ಮಾತಾಡೋದೇನಿದೆ ಅಪ್ಪ, ಏನೂ ಇಲ್ಲ ಎಂದು ನಟಿಸಿದನು. ಈ ಡ್ರಾಮಾ ಎಲ್ಲ ಸಾಕು, ಹೋಗಿ ಅದೇನು ಮಾತಾಡಿ ಎಂದನು ಹರ್ಷವರ್ಧನ್. ಅಗಸ್ತ್ಯ ತಲೆ ಕೆರೆದುಕೊಂಡು ನಿಂತನು. ಅಪೇಕ್ಷ ಮನೆಯ ಟೆರೆಸ್ ಮೇಲೆ ಹೋಗಿ ನಿಂತಳು. ಸ್ವಲ್ಪ ಸಮಯದ ನಂತರ ಅಗಸ್ತ್ಯ ಸಹ ಹೋದನು. ಹಿಂದೆಯಿಂದ ಅಪೇಕ್ಷಳನ್ನು ಬಿಗಿಯಾಗಿ ಬಂಧಿಸಿದ. ಅಗಸ್ತ್ಯನ ಹಿಡಿತದಿಂದ ತಪ್ಪಿಸಿಕೊಂಡ ಅಪೇಕ್ಷ, ಹೋಗೋ, ಮಾತಾಡಬೇಡ ನನ್ನ ಜೊತೆ ಎಂದು ಮುನಿಸಿಕೊಂಡಳು. ಯಾಕೆ ಮೇಡಮ್, ಗರಂ ಆಗಿದ್ದಾರೆ, ಏನಾಯಿತು ಕೇಳಿದನು ಅಗಸ್ತ್ಯ. ಯಾಕ ಅಂಕಲ್ ಹೋಗಿ ಪರ್ಸ್ನಲ್ ಆಗಿ ಮಾತಾಡಂದ್ರೆ ಮಾತಾಡೋಕೆ ಏನಿದೆ, ಏನೂ ಇಲ್ಲ ಅಂತ ಹೇಳ್ತೀಯಾ
ಏನೇ ಇಲ್ವಾ ಮಾತಾಡೋದು ಕೇಳಿದಳು ಅಪೇಕ್ಷ. ಹೋ, ಅದಕ್ಕ ಮೇಡಮ್ ಎಷ್ಟು ಓದ್ಕೊಂಡಿರೋದು. ಎಲ್ಲರ ಮುಂದೆ ಅವ್ರು ಹೇಳಿದ ತಕ್ಷಣ ಹೊರಟು ಬಂದರೆ ಏನು ಅನ್ಕೊಳ್ಳಲ್ಲ, ಅದಕ್ಕೆ ಏನೂ ಇಲ್ಲ ಅಂತ ಹೇಳಿದೆ ಎಂದನು ಅಗಸ್ತ್ಯ. "ಆ, ಹೌದಾ" ಎಂದು ನಾಚಿದಳು ಅಪೇಕ್ಷ. ಮಾತಾಡೋಕೆ ಏನಿದೆ ಹೇಳಿ ಮೇಡಮ್ ಕೇಳಿದನು ಅಗಸ್ತ್ಯ. ಏನೂ ಇಲ್ಲ ಎಂದಳು ಅಪೇಕ್ಷ. ಏನೂ ಇಲ್ವಾ, ಸರಿ ಬಿಡಿ ನಾನು ಹೋಗ್ತೀನಿ ಎಂದು ಸುಮ್ಮನೇ ಹೊರಡುವನಂತೆ ನಟಿಸಿದನು ಅಗಸ್ತ್ಯ. ಅವನನ್ನು ತಡೆಯುವಂತೆ "ಅಗಸ್ತ್ಯ ನಿಂತ್ಕೋ" ಎಂದಳು ಅಪೇಕ್ಷ. ಅಗಸ್ತ್ಯ ನಿಂತನು. ಅಪೇಕ್ಷ ಹತ್ತಿರ ಬಂದು "ಏನು ಹೇಳು ಅಪೇಕ್ಷ" ಎಂದನು. "ಏನಂದ್ರೆ ಏನು ಹೇಳಿ, ನೀನೇನಾದರೂ ಹೇಳು" ಎಂದಳು ಅಪೇಕ್ಷ. "ಹೇಳ" ಕೇಳಿದನು ಅಗಸ್ತ್ಯ. "ಹಾ, ಹೇಳು" ಎಂದಳು ಅಪೇಕ್ಷ. "ಹೇಳಲ್ಲ, ಏನೋ ಕೊಡ್ತೀನಿ, ಕಣ್ಮುಚ್ಕೋ" ಎಂದನು ಅಗಸ್ತ್ಯ. "ಕಣ್ಯಾಕೆ ಮುಚ್ಚಲಿ, ಹಾಗೇ ಕೊಡೋ" ಎಂದಳು ಅಪೇಕ್ಷ. "ನೋ, ಕಣ್ಮುಚ್ಚಿದ್ರೆ ಮಾತ್ರ ಕೊಡುವುದು" ಎಂದನು ಅಗಸ್ತ್ಯ. "ಸರಿ ಆಯಿತು, ಮುಚ್ಚಿದ್ದೀನಿ" ಎಂದು ತನ್ನ ಕಣ್ಣುಗಳನ್ನು ಮುಚ್ಚಿದಳು ಅಪೇಕ್ಷ. "ಚೀಟಿಂಗ್ ಮಾಡಬಾರ್ದು" ಎಂದನು ಅಗಸ್ತ್ಯ. "ಹೇ, ಯಾವ ಚೀಟಿಂಗೂ ಇಲ್ಲ, ಏನೂ ಇಲ್ಲ, ಅದೇನು ಕೊಡು" ಎಂದಳು ಅಪೇಕ್ಷ. "ಓಕೆ, ಕಡ್ಲಾ" ಕೇಳಿದನು ಅಗಸ್ತ್ಯ. "ಕೊಡು ಅಂತ ಹೇಳಿದ್ನಲ್ಲ" ಎಂದಳು ಅಪೇಕ್ಷ. "ಕೊಟ್ಟೆ" ಎಂದು ಅಪೇಕ್ಷ ಕೆನ್ನೆಗೆ ಮುತ್ತು ನೀಡಿದನು ಅಗಸ್ತ್ಯ. ಅಪೇಕ್ಷ ಆಶ್ಚರ್ಯಗೊಂಡಳು. ತನ್ನ ಕೆನ್ನೆಯ ಮೇಲೆ ಕೈಯಿಟ್ಟು ಗಪ್ಪನೆ ನಿಂತಳು. ಅಗಸ್ತ್ಯ ಅವಳ ಮುಂದೆ ಕೈ ಆಡಿಸಿದನು. ಅಪೇಕ್ಷ ಕಣ್ಣು ಮಿಟುಕಿಸದೆ ಹಾಗೇ ನಿಂತಿದ್ದಳು. "ಅಪೇಕ್ಷ, ಏನಾಯ್ತು, ಯಾಕೆ ಹೀಗೆ ನಿಂತಿದ್ಯಾ" ಎಂದು ಭುಜ ಅಲುಗಾಡಿಸಿ ಕೇಳಿದನು ಅಗಸ್ತ್ಯ. "ನೀನು ಕಿಸ್ ಕೊಟ್ಯಲ್ಲ ಅದಕ್ಕೆ" ಎಂದಳು ಅಪೇಕ್ಷ. "ಯಾಕೆ, ಕೊಡಬಾರ್ದಿತ್ತಾ" ಕೇಳಿದನು ಅಗಸ್ತ್ಯ. "ಆ ರೀತಿ ಏನಲ್ಲ" ಎಂದಳು ಅಪೇಕ್ಷ ನಾಚಿಕೆಯಿಂದ ತಲೆ ತಗ್ಗಿಸಿದ ಅಪೇಕ್ಷಳ ಮುಖದ ಬಳಿ ಮುಖ ತಂದ ಅಗಸ್ತ್ಯ. "ಮತ್ಯಾವ ರೀತಿ" ಎಂದು ಕೇಳಿದನು. ತನ್ನ ಹತ್ತಿರ ಬಂದ ಅಗಸ್ತ್ಯನನ್ನು ದೂರ ತಳ್ಳಿದ ಅಪೇಕ್ಷ. "ಯಾವ ರೀತಿನೂ ಇಲ್ಲ, ಸಲಿಗೆ ಕೊಟ್ರೆ ತಲೆಯ ಮೇಲೆ ಬಂದು ಕೂರ್ತೀಯ" ಎಂದಳು ಅಪೇಕ್ಷ. "ಅರೆ, ಅದರಲ್ಲೇನಿದೆ, ನಾನು ನಿನ್ನ ಮದುವೆ ಆಗೋ ಹುಡುಗ ಮೇಡಮ್" ಎಂದನು ಅಗಸ್ತ್ಯ. "ಸೋ ವಾಟ್, ಇನ್ನೂ ಮದುವೆ ಆಗಿಲ್ವಲ್ಲ" ಎಂದಳು ಅಪೇಕ್ಷ. "ಸರಿ, ಮದುವೆ ಆದಮೇಲಿದೆ, ಆವಾಗ ಈ ರೀತಿ ನೆಪ ಹೇಳೋಕ್ಕಾಗಲ್ಲ" ಎಂದನು ಅಗಸ್ತ್ಯ. ಸರಿ ಅಗಸ್ತ್ಯ, ಬಂಗಲೆ ವಿಷಯ ಎಲ್ಲಿವರೆಗೆ ಬಂತು" ಕೇಳಿದಳು ಅಪೇಕ್ಷ. "ಹಾಗೇ ಇದೆ ಅಪೇಕ್ಷ, ಊರಿಂದ ಹೋದ್ಮೇಲೆ ಯಾವ ರೀತಿ ಇನ್ಫಾರ್ಮೇಷನ್ ಕಲೆಕ್ಟ್ ಆಗ್ತಿಲ್ಲ, ಇಲ್ಲಿಗೆ ಬಂದ್ರೇ ಎಲ್ಲ ವಿಷಯ ಗೊತ್ತಾಗೋದು" ಎಂದನು ಅಗಸ್ತ್ಯ. "ಇಷ್ಟು ದಿನ ಕಲೆಕ್ಟ್ ಮಾಡಿರೋ ವಿಷಯದಲ್ಲಿ ಕ್ಲೂ ಏನಾದರೂ ಸಿಕ್ಕಿದೆಯಾ" ಕೇಳಿದಳು ಅಪೇಕ್ಷ. "ಇಲ್ಲ, ಎಲ್ಲರೂ ಬರೀ ಅವರ ಜೀವನದ ಬಗ್ಗೆ ಮಾತ್ರ ಹೇಳಿರೋದು, ಅದರಿಂದ ಆಚೆಗೂ ಸಹ ಯಾವುದೋ ಸತ್ಯ ಇದೆ, ಅದು ಏನು ಅಂತ ಕಂಡುಹಿಡಿಯಬೇಕು" ಎಂದನು ಅಗಸ್ತ್ಯ. "ಇನ್ನೂ ಎಷ್ಟು ದಿನ ಆಗಬಹುದು ಅಗಸ್ತ್ಯ" ಕೇಳಿದಳು ಅಪೇಕ್ಷ. "ನಾನು ಎಷ್ಟು ಬೇಗ ಇಲ್ಲಿಗೆ ಬರ್ತೀನೋ ಅಷ್ಟು ಬೇಗ ಬಂಗಲೆ ರಹಸ್ಯ ಬಯಲಾಗುತ್ತೆ" ಎಂದನು ಅಗಸ್ತ್ಯ. "ಹಾಗಾದರೆ ಬೇಗ ಟ್ರಾನ್ಸ್ಫರ್ ತಗೊಂಡು ಬಂದ್ಬಿಡು" ಎಂದಳು ಅಪೇಕ್ಷ ತುಂಬ ಉದ್ವೇಗದಿಂದ ಮಾತನಾಡುವುದನ್ನು ಅಗಸ್ತ್ಯ ಗಮನಿಸಿದ. ಅವಳ ದೇಹದಲ್ಲಿ ಮತ್ತೆ ಆ ಆತ್ಮದ ಆಗಮನವಾಗಿದೆ ಎಂದು ಅಗಸ್ತ್ಯನಿಗೆ ತಿಳಿಯಲು ಹೆಚ್ಚು ಸಮಯ ಬೇಕಾಗಿರಲಿಲ್ಲ. ಆದರೂ ನಟಿಸಿದ ಅಗಸ್ತ್ಯ. "ಟ್ರಾನ್ಸ್ಫರ್ ಅಂದರೆ ಲೀವ್ ಲೆಟರ್ ಕೊಡುವಷ್ಟು ಸುಲಭ ಅಲ್ಲ, ಅದಕ್ಕೆ ತುಂಬ ಪ್ರೊಸೀಜರ್ ಇರುತ್ತೆ. ಅದಿರಲಿ, ನೀನ್ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದೆಯಾ" ಎಂದು ಕೇಳಿದನು. ಅದು ನನಗೂ ಬಂಗಲೆಯಲ್ಲಿ ಏನು ನಡೆದಿದೆ ಅಂತ ತಿಳ್ಕೊಳ್ಳೋಕೆ ಕುತೂಹಲ, ಅದಕ್ಕೆ" ಎಂದಳು ಅಪೇಕ್ಷ. "ಹೌದಾ, ಹಾಗಾದರೆ ನಮ್ಮ ಮೇಡಮ್ಗೋಸ್ಕರ ಬೇಗ ಟ್ರಾನ್ಸ್ಫರ್ ತಗೊಂಡು ಬರ್ತೀನಿ, ಈಗ ಬಾ ಕೆಳಗೋಗೋಣ" ಎಂದು ಅಪೇಕ್ಷಳನ್ನು ಕರೆದುಕೊಂಡು ಕೆಳಗಿಳಿದು ಬಂದನು. ಮೆಟ್ಟಲು ಇಳಿಯುವಾಗ ತನ್ನ ತಂದೆ ಯಾರೊಟ್ಟಿಗೋ ಫೋನ್ನಲ್ಲಿ ಮಾತನಾಡುತ್ತಿರುವ ಶಬ್ದ ಕೇಳಿಸಿತು. ಅಲ್ಲೆಯ ಪಕ್ಕದಲ್ಲಿ ವಿನೋದ ಹರ್ಷವರ್ಧನ್ ಆಡುತ್ತಿದ್ದ ಮಾತುಗಳನ್ನು ಕದ್ದು ಕೇಳಿಸಿಕೊಳ್ಳುತ್ತಿರುವುದನ್ನು ನೋಡಿದನು. ಅಗಸ್ತ್ಯ ಹಾಗೂ ಅಪೇಕ್ಷ ಮೆಟ್ಟಿಲು ಇಳಿದು ಬರುವುದನ್ನು ನೋಡಿದ ವಿನೋದ ಏನೂ ತಿಳಿಯದವರಂತೆ ಅಲ್ಲಿಂದ ಹೊರಟರು. ಹರ್ಷವರ್ಧನ್ ಸಹ ತನ್ನ ಮಾತುಗಳನ್ನು ನಿಲ್ಲಿಸಿದನು. ಮನೆಯ ಒಳಗೆ ಹೋದ ಅಗಸ್ತ್ಯ
ಹಾಗೂ ಅಪೇಕ್ಷಾ ಊಟ ಮಾಡಿದರು. ಅಗಸ್ತ್ಯ ಹಾಗೂ ಹರ್ಷವರ್ಧನ್ ಮೈಸೂರಿಗೆ ಹೊರಡಲು ಸಿದ್ಧರಾದರು. ಅಪೇಕ್ಷಾ ಹಾಗೂ ವಿನೋದ ಅವರನ್ನು ಬೀಳ್ಕೊಟ್ಟರು. ದಾರಿಯಲ್ಲಿ ಹೋಗುವಾಗ, ಅಪ್ಪ, ಯಾರ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ರಲ್ಲ? ಕೇಳಿದನು ಅಗಸ್ತ್ಯ. ಫೋನ್ನಲ್ಲ, ಯಾವಾಗ? ಕೇಳಿದನು ಹರ್ಷವರ್ಧನ್. ಅದೇ, ನಾನು ಮತ್ತೆ ಅಪೇಕ್ಷಾ ಕೆಳಗಿಳಿದು ಬರುವಾಗ ಮಾತಾಡ್ತಾ ಇದ್ರಿ. ನಾವು ಬಂದ ತಕ್ಷಣ ಕಾಲ್ ಕಟ್ ಮಾಡಿದ್ರಿ ಎಂದನು ಅಗಸ್ತ್ಯ. ಆದ, ನನ್ನ ಫ್ರೆಂಡ್ ಕಾಲ್ ಮಾಡಿದ್ದ. ತುಂಬ ಹೊತ್ತಿಂದ ಮಾತಾಡ್ತಿದ್ವಿ. ಅವನು ಕೆಲಸ ಅಂತ ಹೇಳ್ದ. ಅದೇ ಟೈಮ್ಗೆ ನೀವು ಕೆಳಗೆ ಇಳಿದು ಬರ್ತಿದ್ರಿ ಎಂದನು ಹರ್ಷವರ್ಧನ್. ಹರ್ಷವರ್ಧನ್ ಮಾತಿನಲ್ಲಿ ಏನೋ ಮುಚ್ಚಿಡುತ್ತಿರುವರು ಎಂದು ಅಗಸ್ತ್ಯನಿಗೆ ತಿಳಿಯಿತು. ಆದರೂ ಕೇಳಲಿಲ್ಲ. ಮನೆಗೆ ಹೋದ ಅಗಸ್ತ್ಯನಿಗೆ ಅದೇ ಯೋಚನೆ. ನಮ್ಮಪ್ಪ ಯಾರ ಜೊತೆ ಮಾತಾಡ್ತಾ ಇದ್ರು? ವಿನೋದ ಆಂಟಿ ಯಾಕೆ ನಮ್ಮಪ್ಪ ಮಾತಾಡೋದನ್ನು ಕೇಳ್ತಿದ್ರು? ಅದು ಕದ್ದು ಕೇಳುವಂತಹದ್ದು ಏನಿತ್ತು? ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ರು? ನಾನು ಬಂದ ತಕ್ಷಣ ಮಾತು ನಿಲ್ಲಿಸಿದ್ರು. ಕೇಳಿದ್ರೆ ಫ್ರೆಂಡ್ ಫೋನ್ ಮಾಡಿದ್ದು ಅಂದರು. ಯಾರಿರಬಹುದು? ಗೊತ್ತಾಗತ್ತೆ, ಯಾರು ಅಂತ ಕಂಡು ಹಿಡಿತೀನಿ. ಹೀಗೆ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಮುಂದಾದನು ಅಗಸ್ತ್ಯ.